ಹೇ ಗೈಸ್, ಈ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಅಲ್ಲಿ ಆಗಿರುತ್ತೆ. ಸೊ ಅವಾಗಲೇ ನೀವು ಏನಾದ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅವಾಗಲೇ ನಿಮ್ಮ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ. ಎಕ್ಸೆಪ್ಟ್ ಫಾರ್ ಇವಾಗ ಸ್ಪೋರ್ಟ್ಸ್ ಕೋಟಾ ಕ್ಲೈಮ್ ಮಾಡಿರೋರು, NCC ಕೋಟಾ ಅಂಡ್ ಸ್ಪೆಷಲ್ ಕ್ಯಾಟಗರಿ, ಈ ಎಲ್ರಿಗೂ ಸ್ವಲ್ಪ ದಿನದಿಂದ KE ಅವರ ಆಫೀಸಲ್ಲೇ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು. ಹೋಪ್ ಎಲ್ಲ ಮಾಡಿಸಿದೀರಾ ಅಂತ ಅನ್ಕೊಂಡಿದೀನಿ. ಅಂಡ್ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾದ್ರೆ ನೀವೇನಾದ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ, ಇವಾಗ ಎಕ್ಸಾಂಪಲ್ ರೂರಲ್ ಕೋಟಾ, ಸೊ ರೂರಲ್ ಕೋಟಾ ಸರ್ಟಿಫಿಕೇಟ್ ಏನಾದ್ರು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಆ ಕೋಟಾ ಕ್ಲೈಮ್ ಆಗಲ್ಲ ಅಷ್ಟೇ. ಅಂಡ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ನಾನು ವೆರಿಫಿಕೇಶನ್ ಆಗಿಲ್ಲ ಅಂತಂದ್ರು ಅಂತ ಕೇಳೋದಾದ್ರೆ, ಸೊ ನೀವು ಕೌನ್ಸಿಲಿಂಗ್ ಅಲ್ಲಿ 100% ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ವಾಟ್ಸ್ ದ ಡಿಫರೆನ್ಸ್ ಅಂತ ನೀವೇನಾದ್ರು ಕೇಳೋದಾದ್ರೆ, ಇವಾಗ ಕಾಲೇಜ್ A ಅಂತ ಒಂದಿರುತ್ತೆ, ಕಾಲೇಜ್ B ಅಂತ ಇರುತ್ತೆ, ಎರಡು ಚೆನ್ನಾಗಿರುತ್ತೆ. ಬಟ್ ಕಾಲೇಜ್ A ಕಾಲೇಜ್ B ಗಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ನನಗೆ 15,000 ರ್ಯಾಂಕಿಂಗ್ ಬಂದಿರುತ್ತೆ, ನನಗೆ ಕಾಲೇಜ್ B ಅಲ್ಲಿ ಸೀಟ್ ಸಿಕ್ಕಿರುತ್ತೆ. ಬಟ್ ನನಗೇನಾದ್ರು ಕೋಟಾ ಏನಾದ್ರು ಕ್ಲೈಮ್ ಆಗಿತ್ತು ಅಂತಂದ್ರೆ ನನಗೆ ಕಾಲೇಜ್ A ಅಲ್ಲಿ ಸೀಟ್ ಸಿಕ್ತಿತ್ತು. ಸೊ ಕೋಟಾ ಇದ್ರೆ ನಮ್ಗೆ ಈಗ ಸಿಗುವಂತ ಕಾಲೇಜ್ ಗಿಂತ ಒಂದು ಇನ್ನ ಚೆನ್ನಾಗಿರೋ ಕಾಲೇಜ್ ಅಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿಫಿಕೇಶನ್ ಸ್ಲಿಪ್ ಅಂತ ಬಂದಾಗ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇದು 2024 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಈ ತರ ಇರುತ್ತೆ. ಸೊ ಆಲ್ಮೋಸ್ಟ್ ಇದೇ ತರ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಚೇಂಜಸ್ ಏನೋ ಮಾಡ್ಬೇಕು ಅಂತ ಅಂತಿದ್ದಾರೆ. ಇಫ್ ದಟ್ ಇಸ್ ದ ಕೇಸ್ ಐ ಡೆಫಿನೆಟ್ಲಿ ಇನ್ಫಾರ್ಮ್ ಯು. ಯಾರೋ ಹೇಳಿದ್ರು ಅಂತ ಅಥವಾ ಮಿಸ್ಕನ್ಸೆಪ್ಷನ್ ಇಂದ ಇವಾಗ ವೆರಿಫಿಕೇಶನ್ ಸ್ಲಿಪ್ ಅವಾಗಲೇ ಬಂದಿದೆಯಾ ಅಂತ ತುಂಬಾ ಜನ ಕೇಳ್ತಿದ್ರಿ. ಇನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದಿಲ್ಲ. ಬಂತು ಅಂದ್ರೆ ಐ ಡೆಫಿನೆಟ್ಲಿ ಇನ್ಫಾರ್ಮ್ ಯು ಗೈಸ್. ಸೊ ನಿಮ್ ಫ್ರೆಂಡ್ಸ್ ಯಾರ್ಯಾರು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದಾರೋ ಅವ್ರಿಗೆ ರೀಲ್ ಆದಷ್ಟು ಬೇಗ ಶೇರ್ ಮಾಡಿ. ತುಂಬಾ ಜನ ಪ್ಯಾನಿಕ್ ಆಗಿರ್ತಾರೆ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಐ ಡೆಫಿನೆಟ್ಲಿ ರೆಸ್ಪಾಂಡ್ ಟು ಯು. ಅಂಡ್ ಯಾವ್ದೇ ಕಾರಣಕ್ಕೂ ಅಕೌಂಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇದೇ ತರ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬೈ ಗೈಸ್.